ಬ್ಯಾಲಕೆರೆ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ಅಧ್ಯಕ್ಷರಾಗಿ ಗುಡೇಪಾಳ್ಯದ ಜಿವಿ ಮಲ್ಲಿಕಾರ್ಜುನಯ್ಯ ಹಾಗೂ ಉಪಾಧ್ಯಕ್ಷರಾಗಿ ಮದಲಾರಯ್ಯನಪಾಳ್ಯದ ಗಂಗಯ್ಯ ಅವರು ಅವಿರೋಧವಾಗಿ ಆಯ್ಕೆಯಾದರು. ಬೇರೆ ಯಾರೂ ಕೂಡ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರಲಿಲ್ಲ. ಈ ಕಾರಣದಿಂದ ಅವಿರೋಧವಾಗಿ ಆಯ್ಕೆಯನ್ನು ಚುನಾವಣಾಧಿಕಾರಿ ಶ್ರೀಮತಿ ರಮೇಶ್ ಶ್ರೀ ಅವರು ಘೋಷಣೆ ಮಾಡಿದರು. ಆಡಳಿತ ಮಂಡಳಿಯ ನಿರ್ದೇಶಕರುಗಳಾದ ಬ್ಯಾಲಕೆರೆ ಗ್ರಾಮದ ದಿನೇಶ್, ಗೀತಾ ಬಸವರಾಜು, ವೆಂಕಟಮಾರಯ್ಯ, ರಾಣೋಜಿಪಾಳ್ಯ ಗ್ರಾಮದ ಆರ್.ಎಚ್. ಕುಮಾರ್, ಮದಲಾರಯ್ಯನಪಾಳ್ಯದ ರಾಜೇಂದ್ರ ಪ್ರಸಾದ್, ಯಾಗನಹಳ್ಳಿಯ ಎಚ್.ಎಸ್. ಜಯರಾಮ್, ನಾಗಶೆಟ್ಟಿಹಳ್ಳಿ ಗ್ರಾಮದ ಸಿದ್ದಲಿಂಗಯ್ಯ, ಜಗದಾಂಬರ್ ರವಿಶಂಕರ್, ದುಬ್ಬುಗಟ್ಟಿಯ ಅಬ್ದುಲ್ ರಶೀದ್, ಬೋಡಗೈನಪಾಳ್ಯದ ನಾಗರಾಜು ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದರು. ಇನ್ನು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಾದ ಜಿವಿ ಮಲ್ಲಿಕಾರ್ಜುನಯ್ಯ ಅವರು ಮಾತನಾಡಿದರು. ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕರಿಗೂ ಅಭಿನಂದನೆಗಳನ್ನು ತಿಳಿಸಿದರು. ಎಲ್ಲ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘವನ್ನು ಅಭಿವೃದ್ಧಿಪಡಿಸ್ತೇನೆ ಅಂತ ಹೇಳಿದರು. ಇನ್ನು ಮಾಗಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಎಸ್ಸಿ ವಿಭಾಗದ ಅಧ್ಯಕ್ಷ ಬ್ಯಾಲಕೆರೆ ಚಿಕ್ಕರಾಜು ಅವರು ಮಾತನಾಡಿ, ಇತ್ತೀಚೆಗೆ ನಡೆದಂಥ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಒಟ್ಟು 12 ಜನ ನಿರ್ದೇಶಕರ ಪೈಕಿ ಕಾಂಗ್ರೆಸ್ ಪಕ್ಷದ 11 ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ನಮ್ಮ ನಾಯಕರಾದ ಶಾಸಕ ಎಚ್.ಸಿ. ಬಾಲಣ್ಣ, ಸಹಕಾರಿ ರತ್ನ ಎಚ್.ಎನ್. ಅಶೋಕಣ್ಣ, ಬೆಳಗುಂಬ ವಿಜಯಣ್ಣವರ ಆದೇಶದ ಮೇರೆಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ನಮ್ಮ ನಾಯಕರುಗಳ ಮಾರ್ಗದರ್ಶನದಲ್ಲಿ ಸಂಘದ ಶ್ರೇಯೋಭಿವೃದ್ಧಿಗೆ ಶ್ರಮಿಸಲಾಗುವುದು. ರೈತರಿಗೆ ಅಲ್ಪಾವಧಿ ಬೆಳೆ ಸಾಲ, ಹೈನುಗಾರಿಕೆ, ಕೋಳಿ ಸಾಗಾಣಿಕೆ, ಹಂದಿ ಸಾಗಾಣಿಕೆ ಸೇರಿದಂತೆ ಇನ್ನು ಹಲವು ಕಾರ್ಯಕ್ರಮಗಳಿಗೆ ಸಾಲ ಕೊಡಿಸುವಂಥ ಕೆಲಸವನ್ನು ನಮ್ಮ ನಿರ್ದೇಶಕರು ಪ್ರಾಮಾಣಿಕವಾಗಿ ಮಾಡಲಿದ್ದಾರೆ ಅಂತ ತಿಳಿಸಿದರು. ಸಂದರ್ಭದಲ್ಲಿ ಮದಲಾರಯ್ಯಪಾಳ್ಯದ ರಾಜಣ್ಣ, ನಾಗಶೆಟ್ಟಿಹಳ್ಳಿ ರುದ್ರಾರಾಧ್ಯ, ಬ್ಯಾಲಕೆರೆ ಗ್ರಾಮದ ನರಸಿಂಹಮೂರ್ತಿ, ಕೃಷ್ಣಕಾಂತ್, ಶ್ರೀನಿವಾಸ್, ಬಿ.ವಿ. ಜೋಗಿಪಾಳ್ಯ ಗ್ರಾಮದ ವೆಂಕಟೇಶ್, ಜಯಪ್ರಕಾಶ್, ಯಾಗನಹಳ್ಳಿ ಗ್ರಾಮದ ಚಿಕ್ಕಣ್ಣ, ಸಿಡಗನಹಳ್ಳಿ ರಾಮಣ್ಣ, ಗೊಲ್ಲರಹಟ್ಟಿ ಕುಮಾರ್, ದುಬ್ಬಗಟ್ಟಿಗೆ ಶಫಿ, ರಂಗೇನಹಳ್ಳಿ ಸದಣ್ಣ, ಗುಡೇಪಾಳ್ಯದ ಶಿವಣ್ಣ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ಸಂದರ್ಭದಲ್ಲಿ ಚುನಾವಣೆ ನಡೆಸಿಕೊಟ್ಟ ಚುನಾವಣಾಧಿಕಾರಿಗಳಿಗೆ, ಸಂಘದ ವ್ಯಾಪ್ತಿ ಎಲ್ಲ ಮತದಾರರಿಗೆ, ಗ್ರಾಮಸ್ಥರುಗಳಿಗೆ, ಸಂಘದ ಸಿಬ್ಬಂದಿ ವರ್ಗದವರಿಗೆ ಕೃತಜ್ಞತೆಯನ್ನು ತಿಳಿಸಲಾಯಿತು. ಸಹಕಾರ ಸಂಘದಿಂದ ನಾವೆಲ್ಲ ನಿರ್ದೇಶಕರಾಗಿ ಗೆದ್ದಿದ್ದೀವಿ. ನಮ್ಮನ್ನು ಎಲ್ಲ ನಮ್ಮ ಯುವಕರು ನಮ್ಮನ್ನು ಸಹಕರಿಸಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನಾವು ಅವರಿಗೆ ಏನೇ ಬೇಕಾದರೂ ಒಂದು ಸವಲತ್ತುಗಳನ್ನು ರೈತರಿಗೆ ನಾವು ಒದಗಿಸಿ ನಮ್ಮ ಕೆಲಸ ಕಾರ್ಯಗಳು ಏನನ್ನು ನಾವು ಮುಂದೆ ಚೆನ್ನಾಗಿ ನೋಡಿಕೊಂಡು ಕೆಲಸ ಮಾಡ್ತೀವಿ. ಸಾಲ 3 ಕೊಟ್ಟಿದ್ದೀವಿ. ಇನ್ನೂ ಹೆಚ್ಚಿಗೆ ಸಾಲ ಹೊಸ ಕಟ್ಟಡ ಸ್ವಲ್ಪ ಕಟ್ಟಡ ಕಟ್ಟಿದ್ದೀವಿ. ಅದನ್ನು ನಾವು ಸ್ವಲ್ಪ ಉದ್ಘಾಟನೆ ಮಾಡಿ ಮುಂದೆ ಅದನ್ನು ನಾವು ಕೆಲಸ ಮಾಡಿ ಎಲ್ಲ ಉದ್ಘಾಟನೆ ಮಾಡಿಸ್ತೀವಿ. ರೈತರಿಗೆ ಉಪಯೋಗ ಕೋಳಿ ಸಾಲ ಅಂತೆ, ಕುರಿ ಶೆಡ್ ಅಂತೆ, ಮೇಕೆ ಶೆಡ್ ಅಂತೆ, ದನಿ ಶೆಡ್ ಅಂತೆ, ಆಮೇಲೆ ದನಗಳಿಗೆ ಲೋನ್ ಅಂತೆ, ಇವೆಲ್ಲ ನಾವು ಸಹಕಾರಿಯಿಂದ ಕೊಟ್ಟಿದ್ದೀವಿ. ಇನ್ನು ಮುಂದೆ ನಾವು ಹೆಚ್ಚಿಗೆ ಲೋನ್ಗಳನ್ನೆಲ್ಲ ಕೊಡಿಸಿ ಸಹಾಯಕ ನಮ್ಮ ತಮ್ಮಾಜಿಯವರಿಂದ ಸಹಕಾರ ಬ್ಯಾಂಕ್ನಿಂದ ಪಡೆದು ನಾವೆಲ್ಲ ರೈತರುಗಳು ನಿರ್ದೇಶಕರುಗಳು ಮುಂದೆ ನಾವು ಕೆಲಸ ಕಾರ್ಯವನ್ನು ಚೆನ್ನಾಗಿ ಮಾಡಿಕೊಂಡು ರೈತರ ಬಗ್ಗೆ ಕಾಳಜಿ ಮಾಡ್ತೇವೆ. ಮಾತಾಡಿದ್ರ ವಿವಿಧೋದ್ದೇಶ ಕೃಷಿ ಗ್ರಾಮೀಣ ಸಹಕಾರ ಸಂಘ ಬ್ಯಾಲಕೆರೆ ಸಂಘದ ಚುನಾವಣೆ ನಡೆದಿದೆ. ಚುನಾವಣೆಗೆ 12 ಸ್ಥಾನಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು 11 ನಿರ್ದೇಶಕರು ಇವತ್ತು ಚುನಾಯಿತರಾಗಿದ್ದಾರೆ. ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂತಹ ಮಾನ್ಯ ಜನಪ್ರಿಯ ಶಾಸಕರು ಬಾಲಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಸಹಕಾರಿ ರತ್ನ ಎಚ್.ಎನ್. ಅಶೋಕಣ್ಣ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಈ ಭಾಗದ ನಮ್ಮ ನಾಯಕರಾಗಿರ್ತಕ್ಕಂತಹ ಬೆಳಗುಂಬ ವಿಜಯಣ್ಣ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಿದೆ. ಆ ಚುನಾವಣೆಯಲ್ಲಿ ನಮ್ಮ ಗುಡೇಪಾಳ್ಯ ಜಿವಿ ಮಲ್ಲಿಕಾರ್ಜುನಯ್ಯವ್ರನ್ನ ಇವತ್ತು ಅಧ್ಯಕ್ಷರಾಗಿ ವಿರೋಧ ಆಯ್ಕೆಯಾಗಿದೆ. ಮತ್ತು ಗಂಗಯ್ಯ ಅವರು ಮಾಜಿ ಅಧ್ಯಕ್ಷರು ಮದಲಾರಯ್ಯನಪಾಳ್ಯ ಅವರು ಉಪಾಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ಮತ್ತು ಒಟ್ಟು 12 ಜನ ಏನು ಇವತ್ತು ಈ ಸಹಕಾರಿ ಕ್ಷೇತ್ರದಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಅವರೆಲ್ಲರೂ ಕೂಡ ಪಕ್ಷಾತೀತವಾಗಿ ರೈತರಿಗೆ ಸಾಲ ಸೌಲಭ್ಯ ಕೊಡಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋದ್ರ ಮುಖಾಂತರ, ಯಾಕೆಂದರೆ ಇವತ್ತು ಕೃಷಿ ಅಲ್ಪಾವಧಿ ಬೆಳೆ ಸಾಲಗಳು ಇರ್ಬೋದು ಮತ್ತು ಹಂದಿ ಸಾಗಾಣಿಕೆಗೆ ಮತ್ತು ಕುರಿ ಸಾಗಾಣಿಕೆಗೆ,
ಕೋಳಿ ಸಾಗಾಣಿಕೆಗೆ ಇವತ್ತು ಸುಮಾರು 25-30 ಲಕ್ಷ ಸಾಲಗಳನ್ನ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಸಂಘಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಾವೆ. ಇನ್ನು ನಮ್ಮದು ಇದು 3.25-4 ಕೋಟಿ ವ್ಯವಹಾರವನ್ನು ಮಾಡಿದೆ. ಇನ್ನು ಸಾಕಷ್ಟು ಜನ ರೈತರುಗಳಿದ್ದಾರೆ. ಅವ್ರಿಗೆಲ್ಲ ಇವರು ಆಯಾ ಒಂದು ನಮ್ಮ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ರೈತರುಗಳಿಗೆ ಹುಡುಕಿ ಅವರಿಗೆ ಸಾಲ ಸೌಲಭ್ಯಗಳು ಕೊಡಿಸ್ತಕ್ಕಂತಹ ಕೆಲಸವನ್ನು ಮಾಡೋದ್ರ ಮುಖಾಂತರ ರೈತರ ಒಂದು ಒಡನಾಡಿಯಾಗಿ ಇವರು ಪಕ್ಷ ಭೇದವನ್ನು ಮರೆತು, ಯಾಕಂದರೆ ಸಹಕಾರಿ ಕ್ಷೇತ್ರದಲ್ಲಿ ಪಕ್ಷ ಅಂತಂದರೆ ಆಗೋದಿಲ್ಲ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಸಂಘವನ್ನು ಒಂದು ಅಭಿವೃದ್ಧಿ ಮಾಡತಕ್ಕಂತಹ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತೇಳಿ ನಾವು ಆಶಿಸ್ತೀವಿ.